ನಮಸ್ಕಾರ. ಮುದ್ದು ಮಕ್ಕಳೇ, ಸಂವಿಧಾನ ನಮಗೆ ಕಲ್ಪಿಸಿರುವ ವಿಕೇಂದ್ರೀಕೃತ ಸ್ವಯಂ ಆಡಳಿತದ ಸರ್ಕಾರಗಳ ಬಗ್ಗೆ ನಿಮ್ಮ ಪಠ್ಯಪುಸ್ತಕಗಳಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ಆದರೆ ಮಕ್ಕಳು ಸಂಸದೀಯ ವ್ಯವಸ್ಥೆ ಮತ್ತು ಸ್ಥಳೀಯ ಆಡಳಿತದಲ್ಲಿ ಭಾಗವಹಿಸಿದಾಗ ಮಾತ್ರ ಜವಾಬ್ದಾರಿಯುತ ನಾಗರಿಕರಾಗಲು ಸಾಧ್ಯ. ಮಕ್ಕಳು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ಒದಗಿಸುವ ಸಂವಿಧಾನಾತ್ಮಕ ವೇದಿಕೆಯೇ ಗ್ರಾಮಸಭೆ. ಗ್ರಾಮಸಭೆ ಎನ್ನುವುದು ಕೇವಲ ಒಂದು ಸಭೆಯಾಗಿರದೆ ಅದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ಳುವ ಮತ್ತು ಸಾಮೂಹಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಂದು ಉತ್ತಮ ವ್ಯವಸ್ಥೆಯಾಗಿದೆ. ಇಂದು ನಮ್ಮ ಮೋಹನ್ ರಾಮಣ್ಣ ಸನ್ನದ್ ಸರ್ಕಾರಿ ಪ್ರೌಢಶಾಲೆ, ಬಂಟ್ನೂರು, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ ಇಲ್ಲಿ ನಡೆಯುವ ಮಾದರಿ ಯುವ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಮಕ್ಕಳಿಗೂ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಮಕ್ಕಳೇ, ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವ ಆಡಳಿತ ವ್ಯವಸ್ಥೆ. ಪ್ರಜಾಪ್ರಭುತ್ವದ ಮುಖ್ಯ ಉದ್ದೇಶ ಜನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ ಜನಸಾಮಾನ್ಯರು ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದಾಗಿದೆ. ಕಾನೂನಿನ ನಿಯಮಗಳನ್ನು ಎತ್ತಿಹಿಡಿಯುವುದು ಮತ್ತು ಸಾಮಾಜಿಕ ಆರ್ಥಿಕ ಸಬಲೀಕರಣ ಮೂಲಕ ಸುಸ್ಥಿರ ಸಮಾಜವನ್ನು ನಿರ್ಮಿಸುವುದಾಗಿದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯು ಪ್ರತಿ ಹಳ್ಳಿಯು ತನ್ನ ಅಗತ್ಯಗಳಿಗಾಗಿ ಸ್ವಾವಲಂಬಿಯಾಗಿರಬೇಕೆಂಬ ದೃಷ್ಟಿಕೋನವನ್ನು ಹೊಂದಿದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮಗಳಿಗೆ ಸ್ವಾತಂತ್ರ್ಯ ಕೊಡಬೇಕೆಂಬ ನಿಟ್ಟಿನಲ್ಲಿ 1993ನೇ ಇಸ್ವಿಯ ಸಂವಿಧಾನದಲ್ಲಿ 73 ಮತ್ತು 74ನೇ ತಿದ್ದುಪಡಿಯ ಮೂಲಕ 3 ಹಂತದ ಪಂಚಾಯಿತಿಗಳನ್ನು ರಚಿಸಲಾಯಿತು. ಮೊದಲನೇದು ಜಿಲ್ಲಾ ಪಂಚಾಯಿತಿ, ಎರಡನೇದು ತಾಲೂಕು ಪಂಚಾಯಿತಿ ಹಾಗೂ ಮೂರನೇದು ಗ್ರಾಮ ಪಂಚಾಯಿತಿ. ಇಂದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಬಂಕನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳು ಮಾದರಿ ಯುವ ಗ್ರಾಮ ಸಭೆಯನ್ನ ಪಾತ್ರಗಳ ಮೂಲಕ ಅಭಿನಯಿಸಿ ಅನುಭವಿಸುತ್ತಿದ್ದಾರೆ. ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದ ಶುಭ ಹಾರೈಕೆಯನ್ನು ಕೋರುತ್ತೇನೆ. ಗುರುಭ್ಯೋ ನಮಃ. ಗುರುವಣ್ಣ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಮೋಹನ್ ರಾಮಣ್ಣ ಸನ್ನದ್ ಸರ್ಕಾರಿ ಪ್ರೌಢಶಾಲೆ ಬಂಟ್ನೂರು. ನಮ್ಮ ಪ್ರೌಢಶಾಲೆಯಲ್ಲಿ ಇಂದು ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ವಿವಿಧ ಇಲಾಖೆಗಳಿಂದ ಆಗಮಿಸಿದ ಅಧಿಕಾರಿ ವರ್ಗದವರೇ, ಜನಪ್ರತಿನಿಧಿಗಳೇ, ಗ್ರಾಮಸ್ಥರೇ ಹಾಗೂ ನಮ್ಮ ಪ್ರೌಢಶಾಲೆಯ ಸರ್ವ ಗುರುವೃಂದವೇ, ಈ ಒಂದು ಕಾರ್ಯಕ್ರಮ ಅತಿ ಮುಖ್ಯವಾದಂತಹ ಕಾರ್ಯಕ್ರಮ ಅಂತೇಳಿ ನನಗನಿಸ್ತೈತಿ. ಯಾಕಂದ್ರ ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ. ಪ್ರಜಾಪ್ರಭುತ್ವದ ಆಶಯ ಸಂಪೂರ್ಣವಾಗಿ ಸಾಕಾರವಾಗಬೇಕಾದ್ರೆ ಅದು ದೇಶದ ಸಂಪೂರ್ಣ ಪ್ರಗತಿಯಿಂದ ಮಾತ್ರ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ, ದೇಶದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ಗ್ರಾಮದ ಅಭಿವೃದ್ಧಿಯ ಹೊರತಾಗಿ ದೇಶದ ಅಭಿವೃದ್ಧಿಯನ್ನ ನಾವು ಸಾಕಾರಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗಾಂಧೀಜಿಯವರ ಮತ್ತೊಂದು ಪರಿಕಲ್ಪನೆ ಗ್ರಾಮ ಸ್ವರಾಜ್ಯ ಅನ್ನುವಂತಹದ್ದು. ಪ್ರತಿ ಹಳ್ಳಿಯ ಆಡಳಿತ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹಳ್ಳಿಯ ಜನರಿಗೆ ವಹಿಸಿಕೊಡುವುದರ ಮೂಲಕ ತಳಮಟ್ಟದ ಸಂಸ್ಥೆಯಿಂದ ಗ್ರಾಮದ ಜನರಿಗೆ ರಾಜಕೀಯದ ತರಬೇತಿ ಶಾಲೆಯನ್ನಾಗಿ ಮಾಡುವುದು ಕೂಡ, ತರಬೇತಿ ಕೇಂದ್ರವನ್ನಾಗಿ ಮಾಡುವುದು ಕೂಡ ಇದರ ಉದ್ದೇಶ. ಹಾಗಾಗಿ ಭಾರತ ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ 1993ರಲ್ಲಿ 3 ಹಂತದ ಪಂಚಾಯತ್ಗಳನ್ನು
ಸಂಸ್ಥೆ, ಅದು ತಳಮಟ್ಟದ ಸಂಸ್ಥೆ ಎಂದರೆ ಅದು ಗ್ರಾಮ ಪಂಚಾಯತ್. ಈ ಗ್ರಾಮ ಪಂಚಾಯಿತಿಯ ಅತಿ ಮುಖ್ಯ ಜೀವಾಳ ಆತ್ಮ ಎಂದರೆ ಅದು ಗ್ರಾಮ ಸಭೆ. ಗ್ರಾಮ ಸಭೆ ಭಾರತ ಸಂವಿಧಾನದ 743 ವಿಧಿಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದರಲ್ಲಿ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮತದಾರರ ಪಟ್ಟಿಯಲ್ಲಿ ನೋಂದಾವಣೆಗೊಂಡ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ ವಯಸ್ಕ ನಾಗರಿಕರು ಇದರ ಸದಸ್ಯರಾಗಿರುತ್ತಾರೆ. ಈ ಗ್ರಾಮ ಸಭೆ ವರ್ಷದಲ್ಲಿ 2 ಬಾರಿ ಸೇರಬೇಕು. ಗ್ರಾಮ ಸಭೆಯನ್ನ ಸೇರಿ ಅಲ್ಲಿ ಗ್ರಾಮದ ವಿವಿಧ ಸಮಸ್ಯೆಗಳನ್ನ ಚರ್ಚಿಸಬೇಕು. ಆ ಸಮಸ್ಯೆಗಳಿಗೆ ಪರಿಹಾರವೆಂಬಂತೆ ಯೋಜನೆಗಳನ್ನ ರೂಪಿಸಬೇಕು. ಆ ಯೋಜನೆಗಳಿಗೆ ಫಲಾನುಭವಿಗಳನ್ನ ಹುಡುಕಬೇಕು. ಆ ಯೋಜನೆಯಲ್ಲಿ ಖರ್ಚಾಗಲಿಕ್ಕೆ ಬೇಕಾದಂತಹ ಬಜೆಟ್ ಅನ್ನ ಹೊಂದಿಸುವಂತಹ ಒಂದು ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂತಹ 2 ವಿಧಗಳಲ್ಲಿ ಒಂದು ನೇರ ಪ್ರಜಾಪ್ರಭುತ್ವ ಅಂತ ಬರ್ತದೆ. ಜನರು ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ವ್ಯವಸ್ಥೆಯ ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ ಅಂತೀವಿ. ಅದು ನಮ್ಮ ಗ್ರಾಮ ಸಭೆಯ ಮೂಲಕ ಸಾಕಾರ ಆಗ್ತದೆ. ಇಂದು ಇಲ್ಲಿಯ ಚಿತ್ರಣ ನೋಡಿದರೆ ನಾವು ನಮ್ಮ ಬಂಟನೂರು ಗ್ರಾಮ ಪಂಚಾಯಿತಿ ಈ ವರ್ಷ ನಮ್ಮ ಶಾಲೆಯಲ್ಲಿನ ಗ್ರಾಮ ಸಭೆಯನ್ನು ಆಯೋಜಿಸಿದೆಯೋ ಏನೋ ಎಂಬಂತೆ ನನಗೆ ಭಾಷಾ. ಯಾಕಂತಂದ್ರ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಗಳು ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾವಲ್ಲ, ಅಷ್ಟೇ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅಷ್ಟೇ ಶಿಸ್ತಿನಿಂದ ಈ ಗ್ರಾಮ ಸಭೆಯನ್ನ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಮಾರ್ಗದರ್ಶಕರು ಆದಂತಹ ಈರುಗಳು ಗುರುಗಳಾದ ಶ್ರೀ LY ಮಾಚುಕನೂರು ಗುರುಗಳು ಹಾಗೂ ಶ್ರೀ LH ಸಂಕ್ರಿ ಗುರುಗಳು ತರಬೇತಿಯನ್ನ ಪಡೆದು ಅತ್ಯಂತ ಶಿಸ್ತುಬದ್ಧವಾಗಿ ಮಕ್ಕಳನ್ನ ಒಂದು ವಾರದಿಂದ ತಯಾರುಗೊಳಿಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವಂತಹ ಒಂದು ಕಾಲ ಇತ್ತು. ಆದರೆ ಇಂದು ಅದು ಬದಲಾಗಿದೆ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನಾಳಿನ ಪ್ರಜೆಗಳೆಲ್ಲ ನೀವು ಇಂದಿನ ಪ್ರಜೆಗಳು. ಯಾಕಂತಂದ್ರ ಮಕ್ಕಳು ಇವತ್ತು ನಾವು ಯಾವ ವ್ಯವಸ್ಥೆಯ ಅಡಿಯಲ್ಲಿ ಬದುಕ್ತೀವಲ್ಲ ಅದೇ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ಎಲ್ಲ ತತ್ವಗಳು ನಿಮ್ಮಿಂದ ಸಾಕಾರಗೊಳ್ಳಬೇಕಾಗಿದೆ. ಯಾಕಂದ್ರೆ ನೀವು ಭವ್ಯ ಭಾರತದ ಭರವಸೆಗಳು. ಈ ಭರವಸೆಯ ಕುಡಿಗಳು ನೀವು ದೇಶದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕಾಗಿದೆ. ದೇಶದ ಕೀರ್ತಿ ಪತಾಕೆಯನ್ನು ಉತ್ತರೋತ್ತರವಾಗಿ ಬೆಳೆಸಿಕೊಳ್ಬೇಕಾಗಿದೆ. ನಿಮ್ಮಲ್ಲಿ ಶಿಕ್ಷಣದಿಂದ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕಾಗಿದೆ. ಜೊತೆಗೆ ನೀವು ಸಹ ಗ್ರಾಮಗಳ ಪ್ರಗತಿಗೆ ಕೈ ಜೋಡಿಸಬೇಕಾಗಿದೆ. ತಮ್ಮಿಂದ ಇವರು ಒಬ್ಬರಿಂದ ಎಲ್ಲರೂ ಎಲ್ಲರಿಂದ ಒಬ್ಬ ಅನ್ನುವಂತಹ ಒಂದು ಸಹಕಾರ ತತ್ವ ಏನೈತಲ್ಲ, ಆ ತತ್ವದ ಅಡಿಯಲ್ಲಿ ನಾವು ನೀವು ಎಲ್ಲರೂ ಸೇರಿ ಸ್ವಸ್ಥ, ಸುಂದರ ಮತ್ತು ಸ್ವಚ್ಛ ಸಮಾಜವನ್ನ ನಿರ್ಮಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಇವತ್ತೇನು ನಾವು ತರಬೇತಿ ಪಡೆದು ಒಂದು ಅಣಕು ಮಾದರಿ ಯುವ ಗ್ರಾಮ ಸಭೆಯನ್ನ ನಡೆಸಿಕೊಂಡು ಹೋಗಿದ್ದೀವಲ್ಲ, ಇದನ್ನ ನಾವು ನಮ್ಮ ಗ್ರಾಮಗಳಲ್ಲೂ ಸಹಿತ ಅನುಪಾಲನೆ ಮಾಡುವುದರೊಂದಿಗೆ ನಾವು ಸಹಿತ ಗ್ರಾಮದ ಸಮಸ್ಯೆಗಳ ಒಂದು ಪರಿಹರಿಸಲಿಕ್ಕೆ ಕೈ ಜೋಡಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನೀವು ನೀಡಬೇಕು, ನಾನು ನೀಡಬೇಕು. ಹಾಗಾಗಿ ಈ ಒಂದು ಪರಿಕಲ್ಪನೆಯನ್ನ ನಮ್ಮ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಮತ್ತೊಮ್ಮೆ ಗ್ರಾಮ ಸಭೆಯನ್ನ ಪರಿಚಯಿಸಿದ್ದಕ್ಕಾಗಿ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತೀನಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಂಟ್ನೂರು ಗ್ರಾಮದ ಮೋಹನ್ ರಾಮಣ್ಣ ಸೊನ್ನಾರ್ ಸರ್ಕಾರಿ ಪ್ರೌಢಶಾಲೆ ಬಂಟ್ನೂರದ ನಮ್ಮ ಈ ಶಾಲೆಯಲ್ಲಿ ಇಂದು ಈ ಯುವ ಗ್ರಾಮ ಸಭೆಯನ್ನ ಆಯೋಜಿಸಿರುವ ಉದ್ದೇಶ ಏನು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ವಿವಿಧ ಹಂತದ ಸಂಸದೀಯ ವ್ಯವಸ್ಥೆಯನ್ನ ಒಳಗೊಂಡಿದೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಹಾಗೂ ನಮ್ಮ ಕರ್ನಾಟಕದ ಅಬ್ದುಲ್ ನಜೀರ್ ಸಾಹಬರ ಕನಸಿನ ಕೂಸಾಗಿರ್ತಕ್ಕಂತಹ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ರಾಜ್ಯದಲ್ಲಿ ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು, ಕೇಂದ್ರದ ಲೋಕಸಭೆ ಹಾಗೂ ರಾಜ್ಯಸಭೆಗಳು ಮುಖ್ಯವಾಗಿವೆ. ಇವುಗಳಲ್ಲಿ ಈ ಒಂದು ಸಂಸದೀಯ ವ್ಯವಸ್ಥೆಯ ಮೂಲ ಘಟಕವಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಎನ್ನುವುದು ಈ ಒಂದು ಸ್ಥಳೀಯ ಸರ್ಕಾರವಾಗಿದ್ದು, ಸರ್ಕಾರ ಗ್ರಾಮದ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಮತ್ತು ದೇಶದ ಅಭಿವೃದ್ಧಿಗೆ
ಕೊಡುಗೆ ನೀಡುವುದು ಬಹಳಷ್ಟು ಮುಖ್ಯವಾಗಿದೆ. ಇದರಲ್ಲಿ ಈ ಗ್ರಾಮ ಪಂಚಾಯತ್ ಆಡಳಿತ ಹಾಗೂ ಗ್ರಾಮ ಸಭೆಯ ಮಹತ್ವವನ್ನ ನಾವೆಲ್ಲ ತಿಳಿದುಕೊಳ್ಳುವ ಸಲುವಾಗಿ ಈ ಸಭೆಯನ್ನ ಆಯೋಜಿಸಿದ್ದೀವಿ. ಅದರ ಜೊತೆಗೆ ಈ ಗ್ರಾಮ ಸಭೆಗಳಲ್ಲಿ ಇಂದು ಮಕ್ಕಳಾಗಿರ್ತಕ್ಕಂಥ ನೀವೆಲ್ಲ ನಾಳೆ ಜನಪ್ರತಿನಿಧಿಗಳಾಗಿ ಹಾಗೂ ಗ್ರಾಮಸ್ಥರಾಗಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಾವು ಗ್ರಾಮ ಸಭೆಗಳಲ್ಲಿ ಬಗೆಹರಿಸಿಕೊಳ್ಬೇಕು ಹಾಗೂ ಜನರಿಗೆ ಎಲ್ಲಾ ರೀತಿಯ ಗ್ರಾಮಸ್ಥರಿಗೆ ಸ್ವಾತಂತ್ರ್ಯ, ಎಲ್ಲರಿಗೂ ಸಮಾನತೆ ಹಾಗೂ ಭಾತೃತ್ವದ ಮೂಲಕ ಈ ಸಮಸ್ಯೆಗಳನ್ನ ಗ್ರಾಮದ ಸಮಸ್ಯೆಗಳನ್ನ ಸ್ಥಳೀಯ ಸರ್ಕಾರದ ಮೂಲಕ ನಾವು ನೇರವಾಗಿ ಭಾಗವಹಿಸಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಜೊತೆಗೆ ಗ್ರಾಮವನ್ನ ಅಭಿವೃದ್ಧಿಪಡಿಸುವುದರ ಜೊತೆಗೆ ನಮ್ಮ ದೇಶವನ್ನ ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯವಾಗಿದೆ. ಅದರಲ್ಲಿ ನಮ್ಮ ಕರ್ತವ್ಯಗಳು, ನಮ್ಮ ಪಾತ್ರಗಳನ್ನು ಅರಿತುಕೊಂಡು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸುಭದ್ರವಾಗಿ ಕಟ್ಟುವುದರ ಜೊತೆಗೆ ನಮ್ಮ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗಿದೆ. ಅದಕ್ಕಾಗಿ ನೀವುಗಳೆಲ್ಲ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಪಾತ್ರಗಳಿಗೆ ಜೀವ ತುಂಬುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಹಾಗೂ ನಮ್ಮ ಗ್ರಾಮದಲ್ಲಿ ನಡೆಯತಕ್ಕಂಥ ಗ್ರಾಮ ಸಭೆಗಳನ್ನು ಯಶಸ್ವಿಗೊಳಿಸುವ ನಮ್ಮ ದೇಶದ ಅಭಿವೃದ್ಧಿಗೆ ನೀವುಗಳೆಲ್ಲ ನಿಮ್ಮ ಕೊಡುಗೆ ನೀಡುತ್ತೀರಿ ಅಂತ ಆಶಿಸ್ತಾ ಈ ಒಂದು ಸಭೆಯಲ್ಲಿ ಪಾತ್ರವಹಿಸತಕ್ಕಂಥ ಎಲ್ಲಾ ಮಕ್ಕಳು ನಿಮ್ಮ ಪಾತ್ರಗಳನ್ನ ಅಭಿನಯಿಸಿ ಒಳ್ಳೆಯ ರೀತಿಯಾಗಿ ಗ್ರಾಮ ಸಭೆಯನ್ನು ನಡೆಸಿಕೊಡುತ್ತಿರುವಂತ ಆಶಿಸ್ತಾ ನನ್ನ ಒಂದು ಆಶಯಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಇಂದು 2025-26ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ನಾಡಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸೋಣ. ದಯಮಾಡಿ ತಾವು ಎಲ್ಲರೂ ಎದ್ದು ನಿಲ್ಲುವಂತೆ ಕೋರುತ್ತೇನೆ. ಧನ್ಯವಾದಗಳು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸಿಕೊಳ್ಳಬೇಕೆಂದು ಕೋರುತ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಭೆಯಲ್ಲಿ ಹಾಜರಿರುವಂತಹ ಸಭೆಯ ನೋಡಲ್ ಅಧಿಕಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಇತರೆ ಎಲ್ಲ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ.
ಎಲ್ಲ ಇಲಾಖಾ ಅಧಿಕಾರಿಗಳಿಗೂ, ಮುಂಚೂಣಿ ಕಾರ್ಯಕರ್ತರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಮತ್ತು ಆಶಾ ಕಾರ್ಯಕರ್ತರಿಗೂ, ಸಂಜೀವಿನಿ ಒಕ್ಕೂಟ ಪದಾಧಿಕಾರಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಲೆಗಳ SDMC ಅಧ್ಯಕ್ಷರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಭೆಯ ಕೇಂದ್ರ ಬಿಂದುವಾದಂತಹ ಗ್ರಾಮಸ್ಥರಾದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಿಡಿಯವರೇ, ಈ ಇಂದಿನ ಸಭೆಯ ಅನುಪಾಲನಾ ವರದಿಯನ್ನು ಮಂಡಿಸುವ ಮೂಲಕ ಸಭೆಯನ್ನು ಪ್ರಾರಂಭಿಸಿ. ನಾವು ಹಿಂದಿನ ಸಭೆಯಲ್ಲಿ 2 ಶಾಲೆಗಳ ಕಾಂಪೌಂಡ್ ನಿರ್ಮಿಸಲು, ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡಲು, ಕೈಪಂಪ್ ಅಳವಡಿಸಲು ಮತ್ತು ಆರೋಗ್ಯ ಶಿಬಿರ ಏರ್ಪಡಿಸಲು ಪ್ರಸ್ತಾಪಿಸಲಾಗಿತ್ತು. ಆದರೆ ಕೇವಲ 1 ಶಾಲೆಯ ಕಾಂಪೌಂಡ್ ನಿರ್ಮಾಣವಾಗಿರುತ್ತದೆ, ಕೈಪಂಪ್ ದುರಸ್ತಿಯಾಗಿದೆ. ಆದರೆ ಇತರೆ ಕೆಲಸಗಳು ಬಾಕಿ ಉಳಿದಿದೆ. ಇಲ್ಲಿ ಯಾವಾಗಲೂ ಬಾಕಿ ಇರುತ್ತದೆ. ನನ್ನ ಪಿಂಚಣಿ ಕುರಿತು ಹಿಂದಿನ ಸಭೆಯಲ್ಲಿ ಭರವಸೆ ನೀಡಲಾಗಿತ್ತು, ಆದರೆ ಅದು ಇದುವರೆಗೂ ಬಂದಿಲ್ಲ. ಅಧ್ಯಕ್ಷರೇ, ಅಮ್ಮ ದಯವಿಟ್ಟು ಶಾಂತವಾಗಿರಿ. ಅನುಪಾಲನಾ ವರದಿಯನ್ನು ಪಿಡಿಯವರು ಮಂಡಿಸಲಿ, ನಂತರ ನಿಮ್ಮ ಸಮಸ್ಯೆ ಚರ್ಚಿಸುತ್ತೇವೆ. ಪಿಡಿಯವರೇ, ಮುಂದುವರಿಸಿ. ಇನ್ನೊಂದು ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾರ್ಯವನ್ನು ಮುಂದಿನ ತಿಂಗಳು ಪ್ರಾರಂಭಿಸುತ್ತೇವೆ. ಇನ್ನಿತರೆ ಬಾಕಿ ಕೆಲಸಗಳನ್ನು ಈಗಾಗಲೇ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿದ್ದು, 2 ತಿಂಗಳಲ್ಲಿ ಪ್ರಾರಂಭಿಸಲು ಕ್ರಮ ವಹಿಸುತ್ತೇವೆ. ಕಾರ್ಯದರ್ಶಿಗಳೇ, ಈ ಸಭೆಯಲ್ಲಿ ಎಷ್ಟು ಜನ ಹಾಜರಿದ್ದೀರಾ? ಹಾಜರಾತಿ ಪಡೆಯುತ್ತಿದ್ದೀರಾ? ನಡವಳಿಕೆಗಳನ್ನು ದಾಖಲಿಸಲು ಪ್ರಾರಂಭಿಸಿದ್ದೀರಾ? ಬಹುತೇಕ ಗ್ರಾಮಸ್ಥರು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಜರಾಗಿದ್ದಾರೆ. ಹಾಜರಾತಿಯನ್ನು ವಹಿಯಲು ಪಡೆದುಕೊಳ್ಳಲು ಪ್ರಾರಂಭಿಸಿದ್ದೇವೆ. ನಡವಳಿಯನ್ನು DEO ಅವರು ಪಂಚತಂತ್ರದಲ್ಲಿ ದಾಖಲಿಸುತ್ತಿದ್ದಾರೆ. ಅಧ್ಯಕ್ಷರೇ, ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕು. ಗ್ರಂಥಾಲಯ ಬಳಿ ಸೌರ ದೀಪಗಳು ಸಹ ಇಲ್ಲ. ಏಕೆ ಅಧ್ಯಕ್ಷರೇ? ಹೌದು, ನಮ್ಮ ಶಾಲೆಯ ತರಗತಿ ಕೊಠಡಿಗಳ ದುರಸ್ತಿಯೂ ಕೂಡ ಅಗತ್ಯವಿದೆ. ಕೊಠಡಿಗಳ ದುರಸ್ತಿಯ ಬಗ್ಗೆ ಈ ಹಿಂದೊಮ್ಮೆ ಹಲವಾರು ಬಾರಿ ಪಂಚಾಯಿತಿಗೆ ಅರ್ಜಿ ನೀಡಲಾಗಿದೆ, ಆದರೆ ಇದುವರೆಗೆ ಅಧ್ಯಕ್ಷರು ಕ್ರಮ ವಹಿಸುವುದೇ ಇಲ್ಲ. ಗ್ರಂಥಾಲಯ ಮೇಲ್ವಿಚಾರಕರೇ, ಗ್ರಂಥಾಲಯವನ್ನು ಸರಿಯಾದ ಸಮಯಕ್ಕೆ ಏಕೆ ತೆಗೆಯುತ್ತಿಲ್ಲ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಕೆಲಸದ ವೇಳೆಯ ಪ್ರಕಾರ ತೆಗೆಯುತ್ತಿದ್ದೇವೆ. ಮಳೆ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಅಷ್ಟೇ. ಮಳೆ ಕಾರಣದಿಂದ ಸಮಯಕ್ಕೆ ಸರಿಯಾಗಿ ಗ್ರಂಥಾಲಯವನ್ನು ತೆಗೆಯಲು ತಡವಾಗುತ್ತಿತ್ತು. ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ತಾವೆಲ್ಲರೂ ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸ್ವಾಮಿ ಅಧ್ಯಕ್ಷರೇ, ಈಗಾಗಲೇ ಗ್ರಾಮಗಳ ಚರಂಡಿಗಳು ಮುಚ್ಚಿ ಹೋಗಿವೆ. ಕಸದ ರಾಶಿಗಳು ರಸ್ತೆ ನಿಂತಿವೆ. ಗ್ರಾಮದ ಬಹುತೇಕ ಚರಂಡಿಗಳ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಮುಂದಿನ 2-3 ದಿನಗಳಲ್ಲಿ ಕ್ರಮ ವಹಿಸಲಾಗುವುದು. ಹೌದು, ನಮ್ಮ ಭಾಗ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ. ಅಧ್ಯಕ್ಷರಿಗೆ ಹಾಗೂ ಪಂಚಾಯಿತಿಗೆ ಧನ್ಯವಾದಗಳು. ಅಧ್ಯಕ್ಷರ ರಕ್ತಹೀನತೆ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಅಧ್ಯಕ್ಷರೇ, ಪಿಡಿಯವರೇ, ಶಿಬಿರವನ್ನು ಆಯೋಜಿಸಲು ಪಿಡಿಯವರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯೊಂದಿಗೆ ಮಾತನಾಡಿ ಮುಂದಿನ ವಾರದಲ್ಲಿ ಶಿಬಿರವನ್ನು ಆಯೋಜಿಸಲು ಕ್ರಮ ವಹಿಸಿ. ಆಗಬಹುದು ಅಧ್ಯಕ್ಷರೇ. ಅಧ್ಯಕ್ಷರೇ, ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ನಾವು ಅಂಗನವಾಡಿಗಳ ಬಳಿ ಕೈ ತೋಟವನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ಅನುದಾನ ದೊರೆಯಬಹುದೇ? ಪಿಡಿಯವರೇ, ಕೈ ತೋಟಕ್ಕೆ ಅನುದಾನ ನೀಡಬಹುದೇ? ಇಲ್ಲ ಅಧ್ಯಕ್ಷರೇ, ಬಾಲ ವಿಕಾಸ ಸಮಿತಿ ಸದಸ್ಯರೆಲ್ಲರೂ ಕೂಡಿ ಶ್ರಮದಾನದ ಮೂಲಕ ಕೈತೋಟವನ್ನು ನಿರ್ಮಿಸಿಕೊಳ್ಳಬಹುದು. ಕೈತೋಟಕ್ಕೆ ಬೇಕಾದ ಸಸಿಗಳನ್ನು ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ನಿಯಮದ ಇತಿಮಿತಿಯಲ್ಲಿ ಖರೀದಿಸಿಕೊಡಬಹುದು. ಧನ್ಯವಾದಗಳು ಅಧ್ಯಕ್ಷರೇ. ನಾನು ಈ ಬಗ್ಗೆ ಮುಂದಿನ ತಿಂಗಳ ಬಾಲ ವಿಕಾಸ ಸಮಿತಿಯ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತರುತ್ತೇನೆ. ಅಧ್ಯಕ್ಷರೇ, ಊರಿನ ಯುವಕರಿಗೆ ಮೈದಾನಿಕ ಕ್ರೀಡಾ ಕೇಂದ್ರಗಳಿಲ್ಲ. ಅದನ್ನು ನೀವು ನಿರ್ವಹಿಸಿದರೆ ಊರಿನ ಯುವಕರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬಹುದು. ಹೌದು, ನಮಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ಗಳು ಮತ್ತು ಇಂಟರ್ನೆಟ್ ಬೇಕು. ಶೇಕಡಾ 2 ಕ್ರೀಡಾ ಅನುದಾನದಲ್ಲಿ ಈಗಾಗಲೇ ಕ್ರೀಡಾ ಕಿಟ್ಗಳನ್ನು ಖರೀದಿಸಲು ಕ್ರಮ ವಹಿಸಲಾಗಿದ್ದು, ಆದಷ್ಟು ಬೇಗ ಗ್ರಂಥಾಲಯಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಧನ್ಯವಾದಗಳು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನನ್ನ ವಾರ್ಡ್ನಲ್ಲಿರುವ ಶಾಲೆಯ ಹತ್ತಿರ ಇರುವ ಮದ್ಯದ ಅಂಗಡಿಯನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು. ಪಿಡಿಯವರೇ, ಅಬಕಾರಿ ಇಲಾಖೆಯ ಅಧಿಕಾರಿಯೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ವಹಿಸಬಹುದಾ ನೋಡಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ಮುಂದಿನ ತಿಂಗಳು ಮುಂಗಾರು ಪ್ರಾರಂಭವಾಗುತ್ತದೆ. ನಮಗೆ ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳು ಲಭ್ಯವಾಗುತ್ತಿಲ್ಲ. ದಯವಿಟ್ಟು ಒದಗಿಸಿಕೊಡಿ. ಕೃಷಿ ಅಧಿಕಾರಿಯವರೇ, ತಮ್ಮ ಇಲಾಖೆಯಿಂದ ಈ ಬಗ್ಗೆ ಏನು ಕ್ರಮ ವಹಿಸಲಾಗಿದೆ? ಮುಂದಿನ ವಾರ ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡಲಾಗುವುದು. ರೈತರು ಅಲ್ಲಿಂದ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಅಧ್ಯಕ್ಷರೇ, ಧನ್ಯವಾದಗಳು ಅಧ್ಯಕ್ಷರೇ. ವೇದಿಕೆಯಲ್ಲಿ ಬೇಕಾಗುವಂತ 4 ಜನ ವಿಶೇಷ ಚೇತನರಿದ್ದೇವೆ.
ಅವಕಾಶವಿದ್ದರೆ ಗ್ರಾಮ ಪಂಚಾಯತಿಯಿಂದ ಕಳಿಸಿಕೊಡಿ. ಪಿಡಿಒರೇ, ಶೇಕಡಾ 5 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೀವಲ್ವಾ? ಹೌದು ಅಧ್ಯಕ್ಷರೇ, ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. ವಿವಿಧ ಸ್ವಸಹಾಯ ಗುಂಪುಗಳ ಕೌಶಲ್ಯ ಮತ್ತು ಉತ್ತರ ಮಾರುಕಟ್ಟೆಗೆ ಬೆಂಬಲಿಸಬೇಕು. ನಾವು ಕೂಡ ಆರ್ಥಿಕತೆಗೆ ಕೊಡುಗೆ ನೀಡುತ್ತೇವೆ. ವಿವಿಧ ಯೋಜನೆಗಳ ಅನುದಾನವನ್ನು ಒಗ್ಗೂಡಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದ್ದು, ನಮ್ಮ ಒಕ್ಕೂಟದಿಂದ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದಲ್ಲಿ ಮುಂದಿನ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಧನ್ಯವಾದಗಳು ಅಧ್ಯಕ್ಷರೇ. ಬಾಲ್ಯ ವಿವಾಹ ನಿಷೇಧದ ಕುರಿತು ಜಾಗೃತಿ ಮೇಳಗಳನ್ನು ಆಯೋಜಿಸುವ ಅಗತ್ಯವಿದೆ. ಈ ಬಗ್ಗೆ ಪಂಚಾಯಿತಿಯು ಗಮನಿಸಬೇಕು. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು, ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಜನವಸತಿ ಪ್ರದೇಶಗಳಲ್ಲಿ ಸೋಲಾರ ಬೀದಿ ದೀಪಗಳ ಅಗತ್ಯವಿದೆ. ಪಿಡಿಒರೇ, ಶೇಕಡಾ 25 ಅನುದಾನ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡು ತುರ್ತಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ವಹಿಸಿ. ಗ್ರಾಮದ ಶಾಲೆಗಳಲ್ಲಿ ಬಹುಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಇವರನ್ನು ಉತ್ತೇಜಿಸಲು ವಿದ್ಯಾರ್ಥಿ ವೇತನ ಏನಾದರೂ ನೀಡಬಹುದೇ? ಪಿಡಿಒರೇ, ಇದಕ್ಕೇನಾದರೂ ಅವಕಾಶವಿದೆಯೇ? ಹೌದು ಅಧ್ಯಕ್ಷರೇ, ಶೇಕಡಾ 25 ಅನುದಾನದಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅವಕಾಶವಿದ್ದು, ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಮಕ್ಕಳ ಆಯವ್ಯಯದಲ್ಲಿ ಅವಕಾಶವಿದೆ ಅಧ್ಯಕ್ಷರೇ. ಹಾಗಿದ್ದರೆ ಮುಂದಿನ ವರ್ಷದ ಶೇಕಡಾ 25 ಅನುದಾನದ ಕ್ರಿಯಾ ಯೋಜನೆಯಲ್ಲಿ ಮತ್ತು ಮಕ್ಕಳ ಆಯವ್ಯಯದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ ಹಾಗೂ ಈ ಬಗ್ಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು 12 ವಾರಗಳಲ್ಲಿ ಪ್ರಕಟಣೆ ಹೊರಡಿಸಿ. ಆಯ್ತು ಅಧ್ಯಕ್ಷರೇ. ಪಿಡಿಒರೇ, ಈ ವರ್ಷ ಲಭ್ಯವಿರುವ ಸಂತ ಸಂಪನ್ಮೂಲ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸಿ. ಆಯ್ತು ಅಧ್ಯಕ್ಷರೇ. ಈ ವರ್ಷ ರೂಪಾಯಿ 15 ಲಕ್ಷ ಲಭ್ಯವಿದೆ. ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಸಭೆಯ ಮುಂದೆ ಪ್ರಸ್ತಾಪಿಸಲು ಕೋರುತ್ತಿದ್ದೇನೆ. ನಮ್ಮ ವಾರ್ಡಿನಲ್ಲಿ ರಸ್ತೆಗಳು ತೀರಾ ಹದಗೆಟ್ಟಿದ್ದು ಮರು ಡಾಂಬರೀಕರಣಕ್ಕೆ 5 ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಿ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದಕ್ಕೆ ತೊಂದರೆಯಾಗಿದೆ. ಹಾಗಾಗಿ ಸಿಸಿಟಿವಿ ಹಾಗೂ ಇನ್ನೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿಡಿ ಅಧ್ಯಕ್ಷರೇ. ನಮ್ಮ ಭಾಗದಲ್ಲಿರುವಂತಹ ಕುಡಿಯುವ ನೀರಿನ ಬೋರ್ವೆಲ್ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಕೊರೈಸಿಕೊಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ಶಾಲಾ ಕಟ್ಟಡಗಳ ದುರಸ್ತಿಗೆ ಅನುದಾನವನ್ನು ಮೀಸಲಿಡಲು ಮರೆಯದಿರಿ ಅಧ್ಯಕ್ಷರೇ. ಇಲ್ಲ, ಮರೆಯುವುದಿಲ್ಲ. ಪಿಡಿಒರೇ, ಕೊಠಡಿಗಳ ದುರಸ್ತಿಗೆ 6 ಲಕ್ಷಗಳನ್ನು ಮೀಸಲಿಡಿ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಹೊರ ರೋಗಿಗಳ ಚಿಕಿತ್ಸೆಗಾಗಿ ಹೆಚ್ಚುವರಿ ಕೊಠಡಿಗಳ ಅಗತ್ಯವಿದ್ದು ಅನುದಾನವನ್ನು ಮೀಸಲಿಡಲು ಕೋರುತ್ತೇನೆ. ಪಿಡಿಒರೇ, ಇದಕ್ಕೆ ರೂಪಾಯಿ 5 ಲಕ್ಷಗಳನ್ನು ಮೀಸಲಿಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟಲ್ಲಿ ಕ್ರಿಯಾ ಯೋಜನೆಯ ಒಟ್ಟು ಮೊತ್ತವು ಸುಮಾರು 20 ಲಕ್ಷದಷ್ಟಾಗಿದ್ದು, ನಮ್ಮಲ್ಲಿ ಕೇವಲ 15 ಲಕ್ಷದಷ್ಟು ಮಾತ್ರ ಅನುದಾನ ಲಭ್ಯವಿರುತ್ತದೆ. ಹೌದಾ ಪಿಡಿಒರೇ? ಲಭ್ಯ ಅನುದಾನಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದಿದೆಯಾ? ಹಾಗಿದ್ದರೆ ಇದಕ್ಕೆ ಪರಿಹಾರವೇನು? ಸ್ವಂತ ಆದಾಯ ಮೂಲ ತುಂಬಾ ಕಡಿಮೆ ಇದೆ. ಇದು ಸುಧಾರಿಸಿದರೆ ಪಂಚಾಯತ್ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆಯಾಗಿ ತುಂಬಾ ವರ್ಷಗಳಾಗಿದೆ. ಹಾಗಾಗಿ ಹೊಸ ತೆರಿಗೆ ನಿಯಮದ ಪ್ರಕಾರ ತೆರಿಗೆ ಪರಿಷ್ಕರಣೆ ಮಾಡಿ ವಸೂಲಿ ಹೆಚ್ಚಾದರೆ ಅನುದಾನ ಹೆಚ್ಚಾಗಿ ಗ್ರಾಮಸ್ಥರ ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಪೂರೈಸಬಹುದು. ಪ್ರೀತಿಯ ಗ್ರಾಮಸ್ಥರೇ, ಪಿಡಿಒರವರು ತಿಳಿಸುವಂತೆ ತೆರಿಗೆ ಪರಿಷ್ಕರಣೆಗೆ ತಾವೆಲ್ಲರೂ ಸಹಕರಿಸಿ ಪಂಚಾಯಿತಿಯ ಸ್ವಂತ ನಿಧಿಯನ್ನು ಬಲಗೊಳಿಸಲು ಕೈ ಜೋಡಿಸಿ. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಪಿಡಿಒರೇ, ರೂಪಾಯಿ 15 ಲಕ್ಷಕ್ಕೆ ಕ್ರಿಯಾ ಯೋಜನೆಯನ್ನು ಸೀಮಿತಗೊಳಿಸಿ ಅಂತಿಮಗೊಳಿಸಿ. ರೂಪಾಯಿ 15 ಲಕ್ಷಗಳ ಕ್ರಿಯಾ ಯೋಜನೆ ಈ ಕೆಳಕಂಡಂತಿದೆ. ವಾರ್ಡ್ 2 ರಸ್ತೆಗಳ ಮರು ಡಾಂಬರೀಕರಣಕ್ಕೆ ರೂಪಾಯಿ 3 ಲಕ್ಷ, ಮಹಿಳೆಯರ ಸುರಕ್ಷತೆಗೆ ಸಿಸಿಟಿವಿ ಅಳವಡಿಕೆಗೆ ರೂಪಾಯಿ 2 ಲಕ್ಷ, ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪು ಅಳವಡಿಕೆಗೆ ರೂಪಾಯಿ 1.5 ಲಕ್ಷ, ಶಾಲಾ ಕೊಠಡಿಗಳ ದುರಸ್ತಿ ರೂಪಾಯಿ 3.5 ಲಕ್ಷ, ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೊಸ ಕೊಠಡಿಗಳಿಗೆ ರೂಪಾಯಿ 5 ಲಕ್ಷ. ಅಧ್ಯಕ್ಷರೇ, ನನ್ನ ಪಿಂಚಣಿ ವಿಷಯವನ್ನು ಮರೆತೇ ಹೋದರಲ್ಲ? ಇಲ್ಲಮ್ಮ, ಮತ್ತಿಲ್ಲ ತಾಳು. ಪಿಡಿಒರೇ, ಇವರ ಪಿಂಚಣಿ ಯಾಕೆ ತಡವಾಗಿದೆ ನೋಡಿ ಹೇಳುತ್ತೇನೆ ಅಧ್ಯಕ್ಷರೇ. ಅಮ್ಮ, ನೀವು ನಾಳೆ ನಮ್ಮ ಕಚೇರಿಗೆ ದಾಖಲೆಗಳ ಜೊತೆ ಬನ್ನಿ. ಆಯ್ತು ಸ್ವಾಮಿ, ನಾಳೆ ನಿಮ್ಮ ಕಚೇರಿಗೆ ದಾಖಲೆ ಸಮೇತ ಬರುತ್ತೇನೆ. ಆದಷ್ಟು ಬೇಗ ಪಿಂಚಣಿ ಬರುವಂತೆ ಮಾಡಿಕೊಡಿ. ಖಂಡಿತ ಸಹಾಯ ಮಾಡುತ್ತೇನೆ, ನಾಳೆ ಬನ್ನಿ. ಇನ್ಯಾರಿಗಾದರೂ ಏನಾದರೂ ಹೇಳುವುದಿದೆಯಾ?
ಕಾರ್ಯದರ್ಶಿಗಳೇ, ಹಾಗಿದ್ದರೆ ಸಭೆಯನ್ನು ಮುಕ್ತಾಯಗೊಳಿಸಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮಾನ್ಯ ಅಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಸಭೆಯಲ್ಲಿ ಹಾಜರಿದ್ದಂತಹ ನೋಡಲ್ ಅಧಿಕಾರಿಗಳು, ಉಪಾಧ್ಯಕ್ಷರು, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಇಲಾಖಾ ಅಧಿಕಾರಿಗಳು, ಪದಾಧಿಕಾರಿಗಳು, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ನೆರೆದಿರುವ ಗ್ರಾಮಸ್ಥರಿಗೂ ತುಂಬ ಹೃದಯದ ಧನ್ಯವಾದಗಳು. ರಾಷ್ಟ್ರಗೀತೆಯೊಂದಿಗೆ ಸದರಿ ಸಭೆಯನ್ನು ಮುಕ್ತಾಯಗೊಳಿಸೋಣ. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मांगे। गाहे तव जय गाथा, जन गण मंगलदायक जय हे भारत भाग्य विधाता। जय हे जय हे जय हे, जय 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 हे।